ಅತಿಥಿಗಳೆಲ್ಲ ಬಂದಿದ್ದಾರೆ. ನೀನು ಹೋಗಿ ಅವ್ರ ಜೊತೆ ಮಾತಾಡು. ಕೆಲ ವಸ್ತುಗಳು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಯ್ತಮ್ಮಾಜಿ. ನೀನು ನಿನ್ಗಿಷ್ಟವಾದದ್ದನ್ನ ತಗೊಳ್ಳಿಲ್ಲ, ಅದಕ್ಕೆ ನಾನು ನನಗಿಷ್ಟವಾಗಿರೋದನ್ನ ತಂದಿದ್ದೀನಿ. ಇದೆಲ್ಲ ಗಗನ್ ಕಂದನ್ಗೆ ಇಷ್ಟವಾಗಿರೋದು. ಅವನ್ಗಿಷ್ಟ ಆಗತ್ತೆ ನೀನ್ ಇದನ್ನೆಲ್ಲ ಹಾಕೊಂಡಿರೋದನ್ನ ನೋಡಿದ್ರೆ. ನಾಳೆ ನೀನ್ ಇದನ್ನೇ ಹಾಕೋಬೇಕು. ಈ ಅರಮನೆಯಲ್ಲಿ ಎಲ್ರಿಗಿಂತ ಸುಂದರವಾಗಿರೋ ಸೊಸೆ ತರ ಕಾಣ್ಬೇಕು ನೀನು. ನಿನ್ನ ಗಂಡನ್ನ ಮೆಚ್ಚಿಸ್ಬೇಕು. ನನಗ್ ಚೆನ್ನಾಗ್ ಗೊತ್ತು ನೀನ್ ಅವನ ಪ್ರೀತಿನ ಗೆದ್ದೇ ಗೆಲ್ತೀಯ ಈ ವ್ರತದಲ್ಲಿ ಅಂತ. ನೀವೇ ಹೇಳಿದ್ದಾರ ಅವ್ರೆ, ಈ ಭಾರನ ನಾನು ಹೇಗೆ ಹೊರೋದು? ಪೂಜಾ, ನಾನು ಅರ್ಥ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ನಿನ್ನ ಮನಸ್ಸಲ್ಲಿ ಏನು ಗಲಿಬಿಲಿ ಆಗ್ತಿದೆ ಅಂತ. ಆದರೆ ನಾನು ನಿನ್ನಿಂದ ಈ ಪಾಪ ಮಾಡಿಸ್ಲೂಬಾರ್ದು. ನೀನೆಲ್ರಿಗೂ ಹೇಳು ನಾನು ಈ ವ್ರತ ಮಾಡೋಕ್ಕಾಗಲ್ಲ ಅಂತ. ಹಾ ಪೂಜಾ, ನೀನು ಈ ವ್ರತ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಆದರೆ ಒಂದು ಅರ್ಥ ಮಾಡ್ಕೊ, ಇದರಿಂದ ಯಾರು ಮನಸ್ಸಿಗೂ ನೋವು ಹಾಕ್ಬಾರ್ದು. ಪೂಜಾ, ಇದಕ್ಕೆ ಮುಂಚೆ ನೀನು ಪೂಜೆ ಮಾಡಿದ್ದೀಯಾ ಅಲ್ವಾ? ಈಗ ಯಾಕೆ ಬೇಡ ಅಂತಿದ್ಯಾ? ಧರ ಅವ್ರೆ, ಆ ಪೂಜೆ ಈ ಮನೆಗೋಸ್ಕರ ಆಗಿತ್ತು, ಮತ್ತೆ ಒಬ್ಳು ಸೊಸೆಯಿಂದ ಪೂಜೆ ಆಗಿದ್ದು. ಮತ್ತೆ ಇದು ಬೇರೆ ಪೂಜೆ ಅಲ್ವಾ? ಇದು ಗಂಡನ್ಗೋಸ್ಕರ ಆಗೋ ಪೂಜೆ. ಅಲ್ದೆ ನನ್ನ ಮತ್ತೆ ಗಗನ್ ಸರ್ ಮಧ್ಯೆ ಅಂಥ ಸಂಬಂಧ ಇಲ್ಲ. ಅವ್ರ ಹೆಂಡತಿ ನೀವು ಧರ ಅವ್ರೆ. ನಾನು ಹೇಗೆ ಪೂಜೆ ಮಾಡೋದು? ಇಲ್ಲ, ನನ್ನಿಂದ ದೊಡ್ಡ ಪಾಪ ಆಗೋಗುತ್ತೆ. ಧರ ಅವ್ರೆ, ನಾನು ಯೋಚನೆ ಮಾಡೋ ರೀತಿ ಬೇರೆ. ನನ್ನ ನಿಯಮಗಳಿದೆ, ಆದರ್ಶ ಇದೆ. ಮತ್ತೆ ಇದು ಅದನ್ನೆಲ್ಲ ಮೀರಿದ್ದು. ನನಗೆ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ. ನೀವು ಅಮ್ಮಂಗೋಸ್ಕರ ಮಾಡಿದ್ದನ್ನ ನಾನು ಖಂಡಿತ ಯಾವತ್ತಿಗೂ ಮರೆಯಕ್ಕಾಗಲ್ಲ. ನನ್ನಿಂದ ನೀವು ನನ್ನ ಪ್ರಾಣ ಬೇಕಾದ್ರೂ ಕೇಳಿ, ನಾನು ಕೊಡಲ್ಲ ಅನ್ನಲ್ಲ. ಆದ್ರೆ ಇದನ್ನ ಹೇಗೆ ಮಾಡ್ಲಿ ನಾನು? ಇಲ್ಲ ಇಲ್ಲ ಪೂಜಾ, ಈ ರೀತಿ ನೀನ್ ಮಾತಾಡಬಾರ್ದು. ಪೂಜಾ, ನಾನು ಮಾಡೋದಾದ್ರೂ ಏನ್ ಮಾಡ್ಲಿ? ನೀನೇ ಹೇಳು, ಏನಾದ್ರೂ ದಾರಿ ಇದೆಯಾ? ಆ ಥರ ಇದ್ರೆ ಹೇಳು. ಏನ್ ಮಾಡ್ಬೋದು ನಾನು? ತುಂಬಾ ಕಷ್ಟ ಇದೆ ಧರ ಅವ್ರೆ, ತುಂಬಾ ಕಷ್ಟ ಇದೆ. ನನಗನ್ನಿಸ್ತಾ ಇದೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ. ಪೂಜಾ, ಒಬ್ಳೆ ಬಾ. ಪೂಜಾ, ನನ್ ಗಗನ್ ಅವನ ಮನಸ್ಸು ತುಂಬಾ ಒಳ್ಳೇದು. ಅವನು ಕನ್ಸಲ್ಲೂ ಕೂಡ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದಿಲ್ಲ. ಆದ್ರೆ ನೀನು ಅವನ ಹೆಂಡತಿ, ಇದೆಲ್ಲ ನಾನು ಅವನ ತಾಯಿ ಅಂತ ನಿನಗೆ ಹೇಳ್ತಿಲ್ಲ. ನಾನಂತೂ ಮೌನವಾಗೇ ಅವನನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅಪ್ಪಿ ತಪ್ಪಿ ಅವರ ತಂದೆ ಏನಾದ್ರೂ ಮಾಡಿದ್ರೆ ಅದರಿಂದ ಅವನು ತುಂಬಾ ನೊಂದ್ಕೊಂಡಿರ್ಬಹುದೇನೋ. ಆದ್ರೆ ಯಾವತ್ತೂ ಯಾರ ಹತ್ರನೂ ಏನೂ ಹೇಳಲಿಲ್ಲ. ಬರೀ ಒಳಗೊಳಗೆ ನೊಂದ್ಕೊಂಡಿದ್ದಾನೆ. ಪೂಜಾ, ಯಾಕೋ ಗೊತ್ತಿಲ್ಲ, ನನ್ನ ಅನುಭವ ಮತ್ತೆ ನನ್ನ ಮನಸ್ಸು ಹೇಳ್ತಾ ಇದೆ, ಅವನ ಮನಸ್ಸಲ್ಲಿರೋ ನೋವುಗಳನ್ನೆಲ್ಲ
ನೀನು ತೊಡೆದು ಹಾಕಬಹುದು ಅಂತ. ನೀವಿಬ್ರು ಒಬ್ರಿಗೊಬ್ರು ಬೇರೆ ಬೇರೆನೇ ಇರಬಹುದು, ಆದರೆ ನೀವಿಬ್ರು ಸೇರಿ ಒಬ್ರಿಗೊಬ್ರಿಗಿರೋ ನೋವುಗಳನ್ನ ಮತ್ತು ತೊಂದರೆಗಳನ್ನ ದೂರ ಮಾಡಬಹುದು. ಪೂಜಾ, ನನಗೆ ಅರ್ಥ ಆಗುತ್ತೆ. ನೀನು ಈ ವ್ರತ ಮಾಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ ಅಂತ. ನಿನಗನ್ನಿಸ್ತಿರೋದು ಈ ವ್ರತ ಬರೀ ನಿನ್ ಗಂಡನ್ಗೋಸ್ಕರ ಮಾಡ್ತಿದ್ಯಾ ಅಂತ. ಪೂಜಾ, ಆದ್ರೆ ನೀನ್ ಇಡೀ ಪರಿವಾರದ ಸೊಸೆ ಕೂಡ ಈಗ. ನೀನು ಈ ವ್ರತ ಮತ್ತು ಪೂಜೆ ಮಾಡೋವಾಗ ಮನ್ಸಲ್ಲಿ ಇದನ್ನಿಟ್ಕೋ, ನೀನು ಗಗನ್ನ ದೀರ್ಘಾಯಸ್ಗೋಸ್ಕರ ಈ ವ್ರತ ಪೂಜೆ ಮಾಡ್ತಿಲ್ಲ ಅಂತ. ಇಲ್ಲಿ ಇಡೀ ಕುಟುಂಬದ ಒಳತಿಗಾಗಿ ನೀನು ಪೂಜೆ ಮಾಡ್ತಿದ್ಯಾ ಅಂತ. ನೀನು ಒಳ್ಳೆ ಮನ್ಸಿಂದ ಈ ವ್ರತ ಮತ್ತೆ ಪೂಜೆನ ಮಾಡಿ ಮುಗಿಸು. ಇದನ್ನೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು. ನೀನು ಇದನ್ನ ಒಬ್ಬ ತಾಯಿ ಕೋರಿಕೆ ಅಂತ ತಿಳ್ಕೊಂಡು ಈ ವ್ರತನ ಪೂರ್ತಿ ಮಾಡಿ ಮುಗಿಸು. ನನಗೆ ಗೊತ್ತಿದೆ ಯಾರು ಇದನ್ನ ಖಂಡಿತವಾಗ್ಲೂ ಒಪ್ಪಲ್ಲ ಅಂತ. ನಾನು ದೇವ್ರಿಗೆ ಮತ್ತೆ ನನಗೂ ಕೂಡ ಸುಳ್ಳು ಹೇಳ್ಕೊತಿದ್ದೀನಿ. ಆದ್ರೆ ಒಬ್ಬ ತಾಯಿ ಮನ್ಸಿಂದ ಬೇಡ್ಕೊತಿರುವಾಗ ನಾನು ಅದನ್ನ ಆಗಲ್ಲ ಅನ್ನಕ್ಕಾಗಲ್ಲ. ಆದ್ರೂ ಕೂಡ ಬಹುಶಃ ನನ್ನಿಂದ ಇದಾಗಲ್ಲ ಅನ್ಸುತ್ತೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮ. ನಿನ್ನಿಂದ ಈ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನಾನು ನಿಮ್ಮ ಮಾತನ್ನ ಅರ್ಥ ಮಾಡ್ಕೋತೀನಿ. ಈ ವ್ರತ ನಾನು ಪೂರ್ತಿ ಪರಿವಾರಕ್ಕೋಸ್ಕರ ಮಾಡ್ತೀನಿ.